ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ನಾನು ಮಹಾರುದ್ರ ಡಾಕೋಳಿಗೆ ವರದಿಗಾರ. ಮತ್ತೆ ಹೊಸ ಒಂದಿಷ್ಟು ವಿಚಾರಗಳನ್ನು, ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ, ನಂತರ ಸುದ್ದಿಯ ವಿವರಗಳನ್ನು ನೋಡ್ಕೊಂಡು ಬರೋಣ. ಆಗಸ್ಟ್ 31ರಿಂದ ಸೆಪ್ಟೆಂಬರ್ 2ರವರೆಗೆ ನೆಹರು ಮೈದಾನದಲ್ಲಿ ಪ್ರಾಂತೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟ 2024. 12 ಜಿಲ್ಲೆಗಳ 600ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಉಮೇಶ್ ಕುಮಾರ್ 23 ಪ್ರಕಾರದ ಆಟಗಳನ್ನು ಆಡಿಸಲಾಗ್ತಾ ಇದೆ, ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಸ್ಬಿ ಸಜ್ಜನ್ ಶೆಟ್ಟಿ ಸರ್ಕಾರವನ್ನು ಅಸ್ಥಿರತೆಯನ್ನುಂಟು ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದ ದಲಿತ ಸಂಘರ್ಷ ಸಮಿತಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು. ರಾಜ್ಯಪಾಲರು ರಾಷ್ಟ್ರಪತಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ ಮುಖಂಡರು. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ. ಎಪಿಎಂಸಿ ಕಾರ್ಯದರ್ಶಿಯಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ. ನ್ಯಾಯಾಲಯದ ಆದೇಶ ಗಾಳಿಗೆ ತೂರಿ ತರಕಾರಿ ಮಾರುಕಟ್ಟೆ ಮಳಿಗೆಗಳನ್ನು ಬಾಡಿಗೆಗೆ ನೀಡಲಾಗಿದೆ. ತನಿಖೆಗೆ ಆಗ್ರಹಿಸಿದ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಪದಾಧಿಕಾರಿಗಳು. ಆಗಸ್ಟ್ 30ರಂದು 31ರಂದು ಬೀದರ್ ಕೋಟೆ ಮೇಲೆ ಏರ್ ಶೋ. 30ರಂದು ಸಾರ್ವಜನಿಕರು, 31ರಂದು ವಿದ್ಯಾರ್ಥಿಗಳು ಭಾಗವಹಿಸಬೇಕು. ನಿಗದಿತ ಮಧ್ಯಾಹ್ನ 3 ಗಂಟೆಯೊಳಗಾಗಿ ಹಾಜರಾಗುವಂತೆ ಡಿಸಿ ಶಿಲ್ಪಾ ಶರ್ಮಾ ಕರೆ. ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕರಿಗೆ ಕರೆದ ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಸೌಹಾರ್ದ ಸಭೆ. ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಿ ಸೌಹಾರ್ದತೆ ಕಾಪಾಡಬೇಕು, ಇಲಾಖೆಗೆ ಸಹಕಾರ ನೀಡಬೇಕು. ಎಸ್ಪಿ ಪ್ರದೀಪ್ ಗುಂಟಿ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಆಗಸ್ಟ್ 31, ಸೆಪ್ಟೆಂಬರ್ 1 ಮತ್ತು 2ರಂದು 3 ದಿವಸಗಳ ಕಾಲ ನಗರದ ನೆಹರು ಮೈದಾನದಲ್ಲಿ ವಿದ್ಯಾಭಾರತಿ ಕರ್ನಾಟಕ ವತಿಯಿಂದ ಪ್ರಾಂತೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟ 2024 ಜರುಗಲಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ 12 ಜಿಲ್ಲೆಗಳ 600ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ ಎಂದು ವಿದ್ಯಾಭಾರತಿ ಕರ್ನಾಟಕ ಸಂಸ್ಥೆಯ ಅಧ್ಯಕ್ಷ ಎಸ್ಬಿ ಸಜ್ಜನ್ ಶೆಟ್ಟಿ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ರನ್ನಿಂಗ್ ಆಗಿರಬಹುದು, ಹರ್ಡಲ್ಸ್ ಆಗಿರಬಹುದು, ಹೈ ಜಂಪ್, ಲಾಂಗ್ ಜಂಪ್, ಕ್ರಾಸ್ ಕಂಟ್ರಿ, ಗುಂಡು ಎಸೆತ ಸೇರಿದಂತೆ ಸುಮಾರು 23 ಪ್ರಕಾರದ ಒಂದು ಆಟಗಳನ್ನು ಇಲ್ಲಿ ಆಡಿಸಲಾಗ್ತಾ ಇದೆ. ವಿದ್ಯಾಭಾರತಿ ವತಿಯಿಂದ ನಡೆಸುವಂತಹ ಕ್ರೀಡೆಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಇಲ್ಲಿ ನ್ಯಾಯಯುತ ನಿರ್ಣಯ ಕೈಗೊಳ್ಳಲಾಗುತ್ತೆ. ಶಾಂತತೆ, ಶಿಸ್ತು ಮತ್ತು ವ್ಯವಸ್ಥಿತವಾಗಿ ಈ ಒಂದು ಕ್ರೀಡಾಕೂಟ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾತನ್ನ ಎಸ್ಬಿ ಸಜ್ಜನ್ ಶೆಟ್ಟಿ ಅವರು ಹೇಳಿದರು. ಈ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟನೆಯನ್ನು ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಜನೀಶ್ ವಾಲಿ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ. ಸಮಾರಂಭವು ಸೆಪ್ಟೆಂಬರ್ 2ರಂದು ಜರುಗಲಿದ್ದು, ಮುಖ್ಯ ಅತಿಥಿಗಳಾಗಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಮಾಡಲಿದ್ದಾರೆ ಎನ್ನುವಂಥ ಮಾತನ್ನು ಸಜ್ಜನ್ ಶೆಟ್ಟಿ ಅವರು ಹೇಳಿದ್ದಾರೆ. ಪ್ರಾಂತ ಸಂಘಟನಾ ಕಾರ್ಯದರ್ಶಿ ವಿದ್ಯಾಭಾರತಿ ಕರ್ನಾಟಕದ ಉಮೇಶ್ ಕುಮಾರ್ ಬೆಂಗಳೂರು ಅವರು ಮಾತನಾಡ್ತಾ, 1965ರಿಂದ ವಿದ್ಯಾಭಾರತಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ರಾಜ್ಯದಲ್ಲಿ 620ಕ್ಕೂ ಹೆಚ್ಚು ಶಾಲೆಗಳಿವೆ. 1,57,000ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 5,700 ಶಿಕ್ಷಕರು, 2,500 ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಣ ಕೇಂದ್ರದಲ್ಲಿದ್ದಾರೆ. ವಿದ್ಯಾಭಾರತಿಯ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡವರು SGFIನಲ್ಲಿ ನೇರವಾಗಿ ಪಾಲ್ಗೊಂಡು ವಿಜೇತರಾಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡ ನಿಜೋ ಚಾಕೋ ಎಂಬ ಕ್ರೀಡಾಪಟು ವಿದ್ಯಾಭಾರತಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಎಂದರು. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 36 ಶಾಲೆಗಳು ವಿದ್ಯಾಭಾರತಿ ಜೊತೆ ಗುರುತಿಸಿಕೊಂಡು ಕೆಲಸ ಮಾಡ್ತಾ ಇವೆ. ಈ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಬಾಲಕ, ಕಿಶೋರ ಮತ್ತು ತರುಣ ಎಂದು 3 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇದರಲ್ಲಿ ಮಹಿಳೆ ಮತ್ತು ಪುರುಷರು ಇಬ್ಬರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ರಾಜ್ಯ ಮಟ್ಟದಲ್ಲಿ ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗ್ತಾರೆ. ಕ್ರೀಡಾಕೂಟಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ರೀಡಾಪಟುಗಳಿಗೆ ಊಟ ವ್ಯವಸ್ಥೆ ಎಲ್ಲವೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವಿದ್ಯಾಭಾರತಿ ಕರ್ನಾಟಕದ ಜಿಲ್ಲಾ ಕಾರ್ಯದರ್ಶಿ ಭಗು ಸಿಂಗ್ ಜಾಧವ್, ಅಥ್ಲೆಟಿಕ್ ಕ್ರೀಡಾಕೂಟದ ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷೆ ಪ್ರತಿಭಾ ಚಾಮಾ ಭಾಗವಹಿಸಿದರು. ಅಖಿಲ ಭಾರತ ಮಟ್ಟದಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಇದರ ಸಂಘಟನೆ ಇದೆ. ದೇಶದಾದ್ಯಂತ 24,500 ಶಾಲೆಗಳು ವಿದ್ಯಾಭಾರತೀಯ ಸಂಘಟನೆಯ ಜೊತೆಯಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಬೇಕಾದಂತಹ ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಅವರಿಗೆ ಬೇಕಾದಂಥ ಶಿಕ್ಷಣದ ಮೂಲಕ ಒದಗಿಸುವಂಥ ಕಾರ್ಯವನ್ನು ಮಾಡುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ, ಪೋಷಕರಲ್ಲಿ, ಶಿಕ್ಷಕರಲ್ಲಿ, ನಮ್ಮ ಹಿರಿಯ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದ ಜೊತೆ ಗುರುತಿಸಿಕೊಂಡಿರುವಂಥ ಎಲ್ಲ ಸಾರ್ವಜನಿಕರಲ್ಲಿ ಬೇಕಾಗಿರುವಂಥ ಅನೇಕ ರೀತಿಯ ಬೆಳವಣಿಗೆಗಳು, ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಯಾವ್ಯಾವ ರೀತಿಯ ಬೆಳವಣಿಗೆಗಳನ್ನು ಬೇಕೋ ಅದನ್ನು ಒಂದು ವಿದ್ಯಾಲಯ ಕೇಂದ್ರಿತವಾಗಿ ಇಟ್ಟುಕೊಂಡು ವಿದ್ಯಾಭಾರತಿ ಕೆಲಸ ಮಾಡುತ್ತೆ.
ಇಷ್ಟು ಮಾತ್ರ ಅಲ್ಲದೆ ಮಕ್ಕಳಲ್ಲಿ 5 ರೀತಿಯ ಚಟುವಟಿಕೆಗಳನ್ನು ನಡೆಸುತ್ತೆ. ಸಂಸ್ಕೃತಿ, ವಿಜ್ಞಾನ, ಗಣಿತ, ವೇದಗಣಿತ, ಕ್ರೀಡೆ ಈ ವಿಷಯವನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತೆ. ಇದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ಇದು ನಮ್ಮ ಕರ್ನಾಟಕದಲ್ಲೂ ಸಹ ವಿದ್ಯಾಭಾರತಿ 1965ನೇ ಇಸ್ವಿಯಿಂದ ಶೈಕ್ಷಣಿಕ ಕೇಂದ್ರಗಳ ಮೂಲಕ ಕೆಲಸ ಮಾಡ್ತಾರೆ. ಇದು ನಮ್ಮ ದೇಶದಲ್ಲಿ 1952ನೇ ಇಸ್ವಿಯಿಂದಲೂ ಸಹ ಒಂದು ಸಂಘಟನೆಯ ರೂಪದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ನಮ್ಮ ಕರ್ನಾಟಕದಲ್ಲೂ 620ಕ್ಕೂ ಹೆಚ್ಚು ಶಾಲೆಗಳು ನಮ್ಮ ಜೊತೆ ಈಗ ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಶಾಲೆಗಳು ಇದೆ. ನಮ್ಮ ಕರ್ನಾಟಕದಲ್ಲೇ 1,57,000 ಮಕ್ಕಳು, 5,700 ಶಿಕ್ಷಕ ವೃಂದ, 2,500 ಆಡಳಿತ ಮಂಡಳಿಗಳು, ಈ ರೀತಿ ಎಲ್ಲರೂ ಸೇರಿ ಶಿಕ್ಷಣ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ. 31ನೇ ತಾರೀಕು ಉದ್ಘಾಟನೆ ಆಗ್ತಾ ಇರುವಂತ ಕ್ರೀಡಾಕೂಟ ಯಾವುದಿದೆ, ಇದು ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟ. ಇದು ಪ್ರತಿ ವರ್ಷ ಅಖಿಲ ಭಾರತ ಮಟ್ಟದಲ್ಲೂ ಸಹ ನಡೆಯುತ್ತೆ. ಅಖಿಲ ಭಾರತ ಮಟ್ಟದಲ್ಲಿ ನಡೆದ ನಂತರ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ, SGFI ಅಂತ ನಾವು ಯಾವ್ದು ಹೇಳ್ತೀವಿ, ಅಲ್ಲಿಗೆ ವಿದ್ಯಾಭಾರತಿ ಸಂಘಟನೆಯಲ್ಲಿ ವಿಜೇತರಾದಂತಹ ಮಕ್ಕಳು ನೇರವಾಗಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. SGFIನ ರಾಜ್ಯ ಮಟ್ಟ ಇರುತ್ತೆ. ಇದರಲ್ಲಿ ಯಾರು ಪ್ರಥಮ ಬಹುಮಾನವನ್ನು ಗಳಿಸ್ಕೊಳ್ತಾರೋ ಅವರು ಕ್ಷೇತ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೆ ಭಾಗವಹಿಸೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಈ ರೀತಿ ವಿದ್ಯಾಭಾರತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಆಯ್ಕೆಯಾದಂತಹ ತಂಡ ಮತ್ತು ವಿಜೇತರಾಗಿದ್ದಾರೆ ಅವರು ಇಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಾರೆ. ಅವರು ಜಿಲ್ಲೆಯ ತಂಡ ಇಲ್ಲಿಗೆ ಬರುತ್ತೆ, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸುತ್ತೆ. ಈ ರೀತಿ ಭಾಗವಹಿಸೋದಕ್ಕೆ ಇಲ್ಲಿಯ ಜಿಲ್ಲೆಯ ವತಿಯಿಂದ ಎಲ್ಲ ವ್ಯವಸ್ಥೆಗಳು ಆಗಿದೆ. ಅದನ್ನು ಬೀದರ್ ಜಿಲ್ಲೆ ವಿದ್ಯಾಭಾರತಿ, ವಿಶೇಷವಾಗಿ ಸರಸ್ವತಿ ವಿದ್ಯಾಪ್ರಸಾರ ಸಮಿತಿ, ಅದರ ಕೇಂದ್ರಿತವಾಗಿ ಎಲ್ಲ 36 ಶಾಲೆಗಳ ಒಂದು ಸಹಯೋಗದೊಂದಿಗೆ, ಇನ್ನು ಉಳಿದಂಥ ಇಲ್ಲಿ ಸಾರ್ವಜನಿಕರು, ಹಿತೈಷಿಗಳು, ದಾನಿಗಳು ಮತ್ತು ನಮ್ಮ ಎಲ್ಲ ವಿದ್ಯಾಭಾರತಿಯ ಕಾರ್ಯಕರ್ತರು, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಎಲ್ಲರ ಸಹಯೋಗದೊಂದಿಗೆ ಬೀದರ್ ಜಿಲ್ಲೆಯಲ್ಲಿ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತದ ಒಂದು ವಿಶಿಷ್ಟವಾದ, ಅಂದರೆ ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿತ್ವ ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದೆ. ಕಳೆದ ಬಾರಿಯೂ ಸಹ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತದ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ 41 ಪದಕವನ್ನು ಕರ್ನಾಟಕ ಪ್ರಾಂತ ಗೆದ್ದುಕೊಂಡಿದೆ. ವಿದ್ಯಾಭಾರತಿ SGFI ರಿಜಿಸ್ಟ್ರೇಷನ್ನಲ್ಲಿ SGFIನಲ್ಲಿ 32 ಯೂನಿಟ್ ಇದೆ. ಅದರಲ್ಲಿ ವಿದ್ಯಾಭಾರತಿ ಇದು 6ನೇ ಸ್ಥಾನದಲ್ಲಿ, ಅಂದರೆ ಅಷ್ಟು ಹೆಗ್ಗಳಿಕೆಯನ್ನ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ವಿದ್ಯಾಭಾರತಿ ಗಳಿಸ್ಕೊಂಡಿದೆ. ಅಂದರೆ ನಮಗೆ ಪದಕಗಳ ಪಟ್ಟಿಯಲ್ಲೂ ಸಹ ಯಾವಾಗಲೂ 3ನೇ ಸ್ಥಾನ, ಗುಂಪು ಆಟಗಳಲ್ಲಿ 6ನೇ ಸ್ಥಾನ ಕರ್ನಾಟಕ ಪ್ರಾಂತ ಗಳಿಸ್ಕೊಂಡಿದೆ. ಈ ಬಾರಿ ಇನ್ನೂ ಹೆಚ್ಚು ಪದಕಗಳನ್ನು ಗಳಿಸಿಕೊಂಡು 1ನೇ ಹಂತಕ್ಕೆ ತಲುಪುವಂತಹ ಸಾಧ್ಯತೆಯೂ ಇದೆ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಒದಗಿಸ್ತಾ ಇದೆ. ಅದೇ ರೀತಿ ಇಲ್ಲಿ ಭಾಗವಹಿಸಿದಂತಹ ಮಕ್ಕಳು ಅಂದರೆ ಗುಡ್ ಬಿಹೇವಿಯರ್ಸ್, ಅದರಲ್ಲಿ ನಮ್ಮ ವಿದ್ಯಾಭಾರತೀಯ ಮಕ್ಕಳು ಗುಡ್ ಮ್ಯಾನರ್ಸ್ ಅನ್ನೋ ವಿಷಯದಲ್ಲೂ ಸಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟ SGFIನಲ್ಲಿ ಭಾಗವಹಿಸಿದಾಗ ಫಸ್ಟ್ ಪ್ರೈಸ್ ಅನ್ನು ತಗೊಂಡಿರೋದನ್ನು ಇದೆ. ಅಂದರೆ ಕ್ರೀಡೆಯನ್ನ ಹೇಗೆ ಅನುಭವಿಸ್ತಾರೆ, ಸೋತಾಗ ಅವರ ಬಿಹೇವಿಯರ್ ಹೇಗಿದೆ, ಗೆದ್ದಾಗ ಅವರು ಹೇಗೆ ಬಿಹೇವಿಯರ್ ಇದೆ ಅನ್ನೋದನ್ನ ಅಳತೆ ಮಾಡಿ, ಇಡೀ ಕ್ರೀಡಾಕೂಟದಲ್ಲಿ ಅವರ ನಡವಳಿಕೆ ಹೇಗಿದೆ ಅನ್ನೋದನ್ನ ಅಂದಾಜು ಮಾಡಿ ಸಂಸ್ಥಾಶಃ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾರೆ. ಅದರಲ್ಲಿ ಯಾವಾಗಲೂ ವಿದ್ಯಾಭಾರತಿ ಪ್ರಥಮ ಸ್ಥಾನದಲ್ಲಿ ಇದ್ದಿದ್ದು ನಮಗೆ ಗೊತ್ತಾಗುತ್ತೆ. ಆ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗಳಿಕೆಗಳನ್ನು ತಂದುಕೊಟ್ಟಿರುವಂತಹ ಕ್ರೀಡಾಕೂಟವನ್ನು ಬೀದರ್ನಲ್ಲಿ 31ನೇ ತಾರೀಕು ಅದರ ಉದ್ಘಾಟನೆ ಆಗ್ತಾ ಇದೆ. ಈ ಜಿಲ್ಲಾ ಮಟ್ಟದಲ್ಲಿ
ಏನೆಲ್ಲ ತಯಾರಿ ಆಗಿದೆ, ಇಷ್ಟು ಒಳ್ಳೆ ಕೆಲಸಕ್ಕೆ ಆಗ್ತಾ ಇರುವಂಥ ತಯಾರಿಗಳ ಬಗ್ಗೆ, ನಮ್ಮ ಕಾರ್ಯಕರ್ತರ ಬಗ್ಗೆ ವಿವರಣೆ ನೀಡುತ್ತಾರೆ. ವಿದ್ಯಾಭಾರತಿ ಕರ್ನಾಟಕ ಪ್ರಾಂತದ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ವತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗಾಗಲೇ ಅನೇಕ ತಯಾರಿಗಳು ನಡೀತಾ ಇದೆ. ನಿನ್ನೆವರೆಗೆ 584 ಕ್ರೀಡಾಪಟುಗಳ ನೋಂದಣಿಯಾಗಿದೆ. ಇನ್ನೂ ಒಂದೆರಡು ಜಿಲ್ಲೆ ಬರಬಹುದು. ಹೀಗಾಗಿ ಒಟ್ಟು 600ಕ್ಕಿಂತ ಮೇಲ್ಪಟ್ಟು ಕ್ರೀಡಾಪಟುಗಳು ಬರುವಂತಹ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ 3 ದಿವಸ ಬೀದರ್ ನಗರದ ಆತಿಥ್ಯ ವಹಿಸಬೇಕಾಗಿದೆ. ಆ ಆತಿಥ್ಯ ಈಗಾಗಲೇ ಅವರ ವಸತಿ ವ್ಯವಸ್ಥೆಯನ್ನ ವಿದ್ಯಾರ್ಥಿನಿಗಳಿಗಾಗಿ ಗುರುದ್ವಾರ ಯಾತ್ರಿ ಭವನದಲ್ಲಿ ಮಾಡಲಾಗಿದೆ. ಬಲ್ಬೀರ್ ಸಿಂಗ್ ಅವರು ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ವಸತಿಯನ್ನ ಸರಸ್ವತಿ ಶಿಕ್ಷಣ ಸಂಸ್ಥೆಯ ಸರಸ್ವತಿ ಶಾಲೆಯಲ್ಲಿ ಮಾಡಲಾಗಿದೆ. ಜೊತೆಯಲ್ಲಿ ಅಧಿಕಾರಿಗಳು ಮತ್ತು ಆಟ ನಡೆಸುವಂತಹ ಅಧಿಕಾರಿಗಳು ಮತ್ತು ಮಕ್ಕಳ ಜೊತೆ ಬರುವಂತಹ ಕ್ರೀಡಾ ಶಿಕ್ಷಕರು ಕೂಡ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ನಾವು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿ ಪ್ರತಿಯೊಂದು ಹಂತದಲ್ಲಿ ನಾವೆಲ್ಲ ವಸತಿ ಇರ್ಬೋದು, ಊಟ ಇರ್ಬೋದು, ಅವರ ಯೋಗಕ್ಷೇಮ ಇರ್ಬೋದು ಮತ್ತು ಅವರ ಆರೋಗ್ಯ, ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ವಿದ್ಯಾಭಾರತಿ ಶಾಲೆ, ಸರಸ್ವತಿ ಶಾಲೆ ಇರ್ಬೋದು, ವಿದ್ಯಾರಣ್ಯ ಪ್ರೌಢಶಾಲೆ ಮತ್ತು ಮಡಿವಾಳೇಶ್ವರ ಶಾಲೆ, ರವೀಂದ್ರ ಶಾಲೆ ಮತ್ತು ಜನಸೇವಾ ಶಾಲೆ, ಈ 4 ವಿದ್ಯಾಭಾರತಿ ಅತ್ಯಂತ ಕನ್ನಡ ಮಾಧ್ಯಮದ ಪ್ರಮುಖ ಶಾಲೆಗಳು. ಆ ಶಾಲೆಗಳ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಎಲ್ಲ ಶಾಲೆಗಳು ತಮ್ಮ ಜವಾಬ್ದಾರಿ ತೆಗೆದುಕೊಂಡು ಆ ಕ್ರೀಡೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ವಿದ್ಯಾಭಾರತಿ ಕ್ರೀಡೆ ಅಂತ ಹೇಳಿದಾಗ ಸಹಜವಾಗಿ ಕ್ರೀಡೆ ನಡೆದ ಅಲ್ಲಲ್ಲಿ ಜಗಳ ಆಗ್ತಾ ಇದೆ. ಯಾರು ಸೋತರು, ಯಾರು ಗೆದ್ರು, ಅದೇನೇನೋ ಆಯ್ತು. ಆದ್ರೆ ವಿಶೇಷವಾಗಿ ವಿದ್ಯಾಭಾರತಿ ಇದರಲ್ಲಿ ಕ್ರೀಡೆಯ ಆಟವನ್ನ ಆಟ ಆಗೇ ತಗೊಳ್ತಾರೆ ಮಕ್ಕಳು. ಆಟನ ಒಂದು ವಿರುದ್ಧ ಆಗಿ ಸ್ಪರ್ಧೆಯಾಗಿ ಅಲ್ಲಿ ಏನಾದರೂ ಸಮಸ್ಯೆ ಉಂಟು ಆಗ್ಲಾರ್ದಂಗೆ ನೋಡ್ಕೊಳ್ಳುವಂತಹ ಒಂದು ಅತ್ಯಂತ ವ್ಯವಸ್ಥಿತವಾದಂತ ಮತ್ತು ನ್ಯಾಯಯುತವಾದಂತಹ ನಿರ್ಣಯ ಕೊಡುವಂತ ಎಲ್ಲ ಅಧಿಕಾರಿಗಳು ಅನ್ನ ಸೇರ್ಕೊಂಡು ಈಗಾಗಲೇ ಅವ್ರ ಜೊತೆ 2 ಸಲ ನಾವು ಸಭೆಯನ್ನ ಸೇರಿ ಅವರ ಪೂರ್ತಿ ಜಿಲ್ಲೆಯನ್ನ ಕೊಟ್ಟಿದ್ದೇವೆ. ಹೀಗಾಗಿ ಅತ್ಯಂತ ವ್ಯವಸ್ಥಿತವಾಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಒಂದು ತಿಂಗಳಿನಿಂದ ಕಾಂಗ್ರೆಸ್ ಪಕ್ಷದ ರಾಜ್ಯ ಆಡಳಿತದ ಮೇಲೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಬಿಜೆಪಿ, ಅದರೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಎಸ್ ಪಕ್ಷ, ಇವರಿಬ್ಬರು ಕೂಡ ಸೇರ್ಕೊಂಡು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆ ಒಂದು ನೇತೃತ್ವದ ಸರ್ಕಾರವನ್ನ ಅಸ್ಥಿರತೆಗೊಳಿಸಬೇಕು ಅನ್ನುವಂತಹ ರಾಜ್ಯಪಾಲರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಒಂದು ಕೇಂದ್ರ ಸರ್ಕಾರದ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಈ ರೀತಿ ನಡ್ಕೊಳ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಕ್ಕೆ ಅಪಾಯ ಆಗ್ತಾ ಇದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ರಾಷ್ಟ್ರಪತಿಗಳಿಗೆ ಬರೆದಿರುವಂತಹ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ನೀಡಿ ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಪ್ರಮುಖರು ತಮ್ಮ ತೀವ್ರ ಆಕ್ರೋಶವನ್ನ ಇವತ್ತು ಹೊರಹಾಕಿದರು. ಜನಪರ ಆಡಳಿತ ನೀಡ್ತಾ ಇರುವಂತಹ ಜನಪ್ರಿಯ ಶೋಷಿತರ ಧೀಮಂತ ನಾಯಕರಾದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಡೆಸಿ ಘನತೆವೆತ್ತ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಕಳುಹಿಸಿಕೊಡಲಾಗಿದೆ ಎಂದು ವಿವಿಧ ಸಂಘಟನೆಗಳ ಪ್ರಮುಖರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಅಶೋಕ್ ಗಾಯಕ್ವಾಡ್, ಜಿಲ್ಲಾ ಸಂಚಾಲಕರಾದ ಅರುಣ್ ಪಟೇಲ್, ರಮೇಶ್ ಉಮಾಪುರೆ, ರಾಜ್ಕುಮಾರ್ ವಾಗ್ಮಾರೆ, ಶಿವರಾಜ್ ತಡ್ಪಳ್ಳಿ, ವಾಮನ್ ಮೈಸಲ್ಗೆ, ರಮೇಶ್ ಬೆಲ್ದಾರ್, ಸತೀಶ್ ರತ್ನಾಕರ್, ಜರಪ್ಪ ವರ್ಮಾ, ಬಸವರಾಜ್ ಭಾವಿದೊಡ್ಡಿ, ಸಂತೋಷ್ ಜೋಳದಾಪ್ಕೆ, ವಿಠಲ್ ದಾಸ್ ಪ್ಯಾಗೆ, ಮಾಳಪ್ಪ ಅಡಸಾರೆ ಸೇರಿದಂತೆ ಇನ್ನು ಅನೇಕರು ಪಾಲ್ಗೊಂಡಿದ್ದರು. ಹಿಂದುಳಿದ ವರ್ಗಗಳ ನಾಯಕರು ಆಗಿರುವಂತಹ ನಮ್ಮಂತ ಅನೇಕ ಹೋರಾಟಗಾರರ ಮಾರ್ಗದರ್ಶಕರು ಆಗಿರುವಂತಹ ಮಾರುತಿ ಬೌದ್ಧೆ ಅಣ್ಣವರ ನೇತೃತ್ವದಲ್ಲಿ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತಹ ವಿಷಯ ತಮಗೆಲ್ಲ ಗೊತ್ತಿದೆ ಬಂಧುಗಳೇ. ಇವತ್ತ ಕರ್ನಾಟಕ ರಾಜ್ಯದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಏನ್ ರಾಜ್ಯಪಾಲರು
ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಏನು ಜಾರಿ ಮಾಡಿದ್ರು ಅದನ್ನು ಖಂಡಿಸಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ. ಈಗಾಗಲೇ ಅನೇಕ ಹಿರಿಯರು ಮಾತಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಒಬ್ರು ಶರಣರ ತತ್ವಗಳನ್ನು ಅಳವಡಿಸಿಕೊಂಡು ಇವತ್ತು ರಾಜ್ಯ ಸರ್ಕಾರವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಆದರೂ ಸಹಿತ ಇವರಿಗೆ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು, ಸುಭದ್ರವಾದಂತ ಸರ್ಕಾರವನ್ನು ನಡೆಸುತ್ತಿರುವಂತಹ ಮುಖ್ಯಮಂತ್ರಿಗೆ ಅವರ ಹೆಸರಿಗೆ ಧಕ್ಕೆ ತರುವಂತ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಅಣತಿಯಲ್ಲಿ ಇರುವಂತಹ ರಾಜ್ಯಪಾಲರು, ಪಾಪ ಆ ರಾಜ್ಯಪಾಲರ ಮನಸ್ಸಿನಲ್ಲಿ ಒಳಗ ಸಿದ್ದರಾಮಯ್ಯ ಅವರನ್ನು ಕೆಣಕಬಾರದು ಅಂತ ಹೇಳಿದೆ. ಆದರೂ ಸಹಿತ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದ ಮೇಲೆ ಕೇಂದ್ರ ಸರ್ಕಾರವನ್ನು ಹೇಗೆ ಕುಣಿಸುತ್ತೆ ಆ ರೀತಿ ಕುಣಿಯುವಂತ ಸ್ಥಿತಿ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಬರುವಂತ ದಿನಗಳಲ್ಲಿ ಇದೇ ರೀತಿ ಮುಂದುವರಿಸಿದ್ರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ. ಮತ್ತೊಂದೇನು ಹೇಳಬೇಕಾಗ್ತದೆ ಅಂದ್ರೆ, ಲೋಕದ ಡಂಕು ನೀವೇಕೆ ತಿದ್ದಿವಿರಿ, ನಿಮ್ಮ ಮನವು ಸಂತೋಷ ಕೊಳ್ಳಿ, ನಿಮ್ಮ ನೆನವು ಸಂತೋಷ ಕೊಳ್ಳಿ, ನೆರಮನ ದುಃಖಕ್ಕೆ ಅಳವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣವ್ರು ಹೇಳ್ತಾರಲ್ಲ. ನೀವು ಯಾರು ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯರ ವಿರುದ್ಧ ನೀವು ಹೂಡಿದ್ರಿ, ನೀವು ಎಷ್ಟು ಸಾಧ್ಯ ಇದ್ರಿ ಅನ್ನಂತ ತಿಳ್ಕೊಳ್ಬೇಕು. ನಮ್ಮ ಗಂಗಾದಾಗ ಎಷ್ಟು ನೊಣ ಬಿದ್ದವಂತ ತಿಳ್ಕೊಳ್ಬೇಕು. ನಮ್ಮ ಸರ್ಕಾರ ಹಿಂದೆ ಇತ್ತು, ನಮ್ಮಲ್ಲಿ ಎಷ್ಟು ಪವಿತ್ರದಿಂದ ನಾವು ನಡ್ಕೊಂಡಿದೀವಿ ಅನ್ನೋಂತ ರೀತಿಯಲ್ಲಿ ತಮ್ಮ ಗಮನಕ್ಕಿರಬೇಕು ಬಂಧುಗಳೇ. ತಮ್ಮ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿದ್ದಂಥವರು ಈ ಎರಡೂ ಪಕ್ಷದವರು ನಮ್ಮಲ್ಲಿ ಸದಸ್ಯತ್ವ ಹಿಡ್ಕೊಂಡು ಹಿಂದೆ ಯಾರ್ಯಾರು ರಾಜಕೀಯ ಮಾಡಿದ್ದೇವೆ ನಾವೆಷ್ಟು ಸಾಧ್ಯ ಅನ್ನುವಂತ ತಿಳ್ಕೊಂಡು ಕಸಿಂದು ಸಿದ್ದರಾಮಯ್ಯರ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಲಿಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು ಬಂಧುಗಳೇ. ಅಲ್ಲಾರೆ ಇವತ್ತ ವಿನಾಕಾರಣ ಸಿದ್ದರಾಮಯ್ಯರ ಮೇಲೆ ನೀವು ಮೊಕದ್ದಮೆ ಹೂಡ್ಲಿಕ್ಕೆ ಅವ್ರಿಗೆ ಜೈಲಿಗೆ ತಳ್ಳಬೇಕಂತ್ರಲ್ಲ. ಹಿಂದೆ ದೇವರಾಜ ಅರಸರು ಯಾವ ರೀತಿ ಸಾಮಾಜಿಕ ಅಧಿಕಾರ ಎಲ್ಲರಿಗೆ ಒಂದು ಒಳ್ಳೆಯ ಯೋಜನೆಗಳನ್ನು ಕೊಟ್ಟು ಇವತ್ತ ಸುಭದ್ರವಾದಂತ ಸರ್ಕಾರ ನಡೆಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಾವೆಲ್ಲ ಅನೇಕ ರೀತಿಯಲ್ಲಿ ಕಪ್ಪು ಚುಕ್ಕಿಯನ್ನು ತೆಗೆದುಕೊಂಡಿದ್ದೇವೆ, ಜೈಲಿಗೆ ಹೋಗಿದ್ದೇವೆ. ಈ ಮನುಷ್ಯ ಹೇಗಾದ್ರೂ ಮಾಡಿ ಜೈಲಿಗೆ ತಳ್ಳಬೇಕಂತ ಹೇಳಿ ನೇತ್ ಖರಾಬ್ ಅದಲ್ಲ ನಿಮ್ದು. ಅದಕ್ಕೆ ಬಂಧುಗಳೇ, ಸಿದ್ದರಾಮಯ್ಯ ಒಂದು ವಜ್ರ ಇದ್ದಂಗ ಕಬ್ಬಿಣಿದ್ದಂಗ, ಆದ್ರೂ ಕಾಸಿ ಬಡಿಬೇಕಂತ ಹೇಳ್ತಾ ಇದ್ದೀರಲ್ಲ, ಅದು ಅಸಾಧ್ಯವಾದದ್ದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಿದ್ದರಾಮಯ್ಯ ಜಗತ್ತುನು ನುಡಿದಂತೆ ನಡೆಯುವಂತ ವ್ಯಕ್ತಿ. ಹಾಗಾಗಿ ಬಂಧುಗಳೇ, ಅವ್ರ ಮೇಲೆ ಯಾವುದೇ ರೀತಿಯಿಂದ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತದ್ದು ರಾಜ್ಯಪಾಲರು ಹಿಂಪಡಿಬೇಕು. ರಾಷ್ಟ್ರಪತಿಗಳು ಇಲ್ಲಿದ್ದಂತ ರಾಜ್ಯಪಾಲರಿಗೆ ಅವ್ರ ಕೇಂದ್ರ ಸರ್ಕಾರ ಕಡೆ ಕರ್ಕೊಳ್ಬೇಕು. ಆದ್ರೆ ಒಂದ್ ವೇಳೆ ರಾಜ್ಯಪಾಲರಿಗೆ ಎಂತ ಏನಾದ್ರೂ ಕುತಂತ್ರ ಮಾಡ್ಬೇಕಾಯ್ತು ಅಂತಂದ್ರೆ ಮತ್ತೆ ಅಲ್ಲಿ ಸದಸ್ಯತ್ವ ತಕೊಂಡು ರಾಜಕೀಯ ಮಾಡ್ಬೇಕು ಬಂಧುಗಳೇ. ಯಾಕಂದ್ರೆ ಇವತ್ತು ಅನೇಕ ಬಡವರು, ಅನೇಕ ಸರ್ವಧರ್ಮವರು, ಎಲ್ಲಾ ಧರ್ಮದಲ್ಲಿ ಇದ್ದಂತ ಇವತ್ತ ಬಡವರಿಗೆ ಮನೆಗಳಲ್ಲಿ ಇವತ್ತು 2,000 ರೂಪಾಯಿ ಹೋಗ್ತಾ ಇದೆ ಒಂದು ರೇಷನ್ ಕಾರ್ಡ್ ಬಂಧುಗಳೇ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಹುದ್ದೆಗಳನ್ನ ನೇಮಕ ಮಾಡುತ್ತಾರೆ. 155 ರಾಷ್ಟ್ರಪತಿಗಳ ಹುದ್ದೆಗೆ ನೇಮಕ ಮಾಡಿದರೆ 165 ಪರಿಚ್ಛೇದ ಸಂವಿಧಾನದ ರಾಜ್ಯಪಾಲರ ಹುದ್ದೆಯನ್ನು ನೇಮಕ ಮಾಡುತ್ತಾರೆ. ರಾಜ್ಯಪಾಲರ ಹುದ್ದೆಯನ್ನು ನೇಮಕ ಮಾಡುವ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ರಾಜ್ಯಪಾಲರಾಗಿನವರು ಯಾವುದೇ ಪಕ್ಷಕ್ಕೆ ಸಂಬಂಧಪಡದ ವ್ಯಕ್ತಿಯನ್ನ ನೇಮಕ ಮಾಡುವ ಕಾನೂನಿದೆ ಸಂವಿಧಾನದ. ಇವತ್ತೇನಾಗ್ತಾ ಇದೆ, ಎಲ್ಲ ರಾಜ್ಯದ ರಾಜ್ಯಪಾಲರನ್ನ ಕೇಂದ್ರದಲ್ಲಿ 40-50 ವರ್ಷ ರಾಜಕೀಯ ಪಕ್ಷದಲ್ಲಿದ್ದು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವರಿಗೆ ರಾಜ್ಯಪಾಲರ ಹುದ್ದೆಯನ್ನು ನೀಡಿ ಎಲ್ಲ ರಾಜ್ಯದಲ್ಲಿ ಸ್ಥಿರ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಕ್ರಿಯೆಯನ್ನ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರವನ್ನ ಮಾಡ್ತಾ ಇದೆ. ರಾಜ್ಯಪಾಲರ ಹುದ್ದೆಯನ್ನ ನೇಮಕ ಮಾಡಿದ ಪ್ರಕ್ರಿಯೆಯನ್ನ ಇದು ತಪ್ಪಿದೆ. ಇವರಿಗೆ ರಾಜ್ಯಪಾಲರಾಗಿ ನೇಮಕ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇವರು 16 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಚಿವರಾಗಿ ಒಂದು ರಾಜಕೀಯ ಪಕ್ಷದ ವ್ಯಕ್ತಿಯಾಗಿ ರಾಜ್ಯಪಾಲರ ಹುದ್ದೆಯನ್ನು ಅಲಂಕಾರ ಮಾಡುವುದಾಗ್ಲಿ ಇವರಿಗೆ ನೇಮಕ ಮಾಡುವುದಾಗ್ಲಿ ಬರೋದಿಲ್ಲ.
ರಾಜ್ಯಪಾಲರು ಹೇಗಿರಬೇಕು? ಯಾವುದೇ ಪಕ್ಷಕ್ಕೆ ಸಂಬಂಧಪಡದ ವ್ಯಕ್ತಿಯನ್ನ ರಾಜ್ಯದ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ರಾಜಕೀಯ ಪಕ್ಷದ ಮುಖ್ಯಸ್ಥರು ಕೇಂದ್ರ ಸಚಿವರಾಗಿ ಇಲ್ಲಿ ರಾಜ್ಯಪಾಲರು ಮಾಡಿದಾಗ ಯಾವುದೇ ತಪ್ಪು ಮಾಡಿದ ಸಿದ್ದರಾಮಯ್ಯನವರನ್ನ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ದುರುದ್ದೇಶದಿಂದಾಗಿ ಯಾವ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಯಾರಿಗೆ ಶಕ್ತಿ ಇಲ್ಲ, ಶಕ್ತಿ ಕೊಡ್ತಕ್ಕಂತಹ ಮುಖ್ಯಮಂತ್ರಿಗಳು ಒಂದು ಜನಪರ ಯೋಜನೆಗಳನ್ನ ರಾಜ್ಯದಲ್ಲಿ ಲಾಂಚ್ ಮಾಡಿದರೆ ಅವ್ರಿಗೆ ಸಹಿಸ್ಲಕ್ಕ ಆಗ್ತಾ ಇಲ್ಲ. ಅವ್ರಿಗೆ ಯಾರೋ ಒಬ್ಬರು ಕೇಸ್ ಕೂಡ ಹಚ್ಚಿ ರಾಜ್ಯಪಾಲರ ಮುಖಾಂತರ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇರುವಾಗಲೂ ಕೂಡ ಇವರಿಗೆ ಅಸ್ಥಿರ ಮಾಡಬೇಕು. ಇವರಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಸಿದ್ದರಾಮಯ್ಯನವರಿಗೆ ಇವರಿಗೆ ಯಾವುದೇ ಒಂದು ಇವ್ರ ಮೇಲೆ ಯಾವುದೋ ಒಂದು ಅನ್ಯಾಯ ಮಾಡಬೇಕು, ಇವರಿಗೆ ದುರುದ್ದೇಶದಿಂದ ರಾಜಕೀಯವಾಗಿ ಕೆಳಗಿಳಿಸಬೇಕು, ಇವರು ವ್ಯಕ್ತಿತ್ವಕ್ಕೆ ಮಸಿ ಬಳಿಬೇಕು ಅನ್ನತಕ್ಕಂಥ ಕೆಲಸವನ್ನ ಇಂದು ರಾಜ್ಯದಲ್ಲಿ ನಡೀತಾ ಇದೆ. ಪ್ರಗತಿಪರ ಚಿಂತಕರು, ಕ್ವಾಲಿಫೈಡ್ ಜನ ಇದ್ದವರು ಇದನ್ನ ಅರ್ಥ ಮಾಡಿಕೊಳ್ಬೇಕು. ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಇಂತಹ ಬೆಳವಣಿಗೆಯನ್ನ ಯಾವ ಪಕ್ಷಕ್ಕೂ ಕೂಡ ಶೋಭೆ ತರ್ತಕ್ಕಂಥ ಕೆಲಸವನ್ನ ಅಲ್ಲ. ಕೂಡಲೇ ರಾಜ್ಯಪಾಲರ ಆಯ್ಕೆ ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ವಾಪಸ್ ತಗೊಂಡು ಎಲ್ಲ ರಾಜ್ಯದ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಕೂಡಲೇ ವಾಪಸ್ ತಗೊಂಡು ಯಾವುದೇ ಪಕ್ಷಕ್ಕೆ ಸಂಬಂಧಪಡದ ವ್ಯಕ್ತಿಯನ್ನ ಸಂವಿಧಾನದ ಪರಿಚ್ಛೇದ 165ರಲ್ಲಿ ಹೇಳಿದೆ ಯಾವುದೇ ಪಕ್ಷಕ್ಕೆ ಸಂಬಂಧ ಪಡಬಾರದು ಅಂತ. ಅವರೆಲ್ಲರನ್ನ ವಾಪಸ್ ತಗೊಳ್ಬೇಕು. ಇಲ್ಲವೇ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯದಲ್ಲಿ ಇವರ ವಿರುದ್ಧ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನ ಬರಬಹುದು. ವಿಷಯ ಕರ್ನಾಟಕ ಸರ್ಕಾರವನ್ನು ಅಸ್ಥಿರವನ್ನುಂಟು ಮಾಡುತ್ತಿರುವುದನ್ನು ವಿರೋಧಿಸಿ ಮತ್ತು ಕರ್ನಾಟಕ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ಒತ್ತಾಯಿಸಿ ಮನವಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ತಿಂಗಳಿಂದ ಕಾಂಗ್ರೆಸ್ ಪಕ್ಷ ರಾಜ್ಯ ಆಡಳಿತದ ಮೇಲೆ ವಿರೋಧ ಪಕ್ಷ ಸ್ಥಾನದಲ್ಲಿರುವ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಪಕ್ಷವು ಸೇರಿಕೊಂಡು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕೆಂದು ರಾಜ್ಯಪಾಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯವಾಗುತ್ತದೆ, ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತದೆ. ರಾಜ್ಯಪಾಲರನ್ನು ಸಂವಿಧಾನ ಪ್ರತಿನಿಧಿಯಾಗಿ ಕೆಲಸ ಮಾಡುವ ಬದಲು ಕೇಂದ್ರ ಸರ್ಕಾರ ಕೈಗೊಂಡಂತೆ ನಡೆದುಕೊಳ್ಳುತ್ತಿದ್ದಾರೆ. ಜೊತೆಗೆ ಸರ್ಕಾರವನ್ನು ಸ್ಥಿರಗೊಳಿಸುವ ನಡೆಗೆ ಬೆಂಬಲ ನೀಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಅಡಿ ಅನುಮತಿ ನೀಡುವ ವೇಳೆ ಪಾಲಿಸಬೇಕಾದ ನಿಯಮವನ್ನು ಎಸ್ಒಪಿ ಉಲ್ಲಂಘಿಸಿದ್ದಾರೆ. 2021 ಸೆಪ್ಟೆಂಬರ್ 3ರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಲಾಗಿದೆ. ಇದನ್ನು ಪರಿಗಣಿಸಿಲ್ಲ. ರಾಜ್ಯಪಾಲರು ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು. ಬೀದರ್ ಎಪಿಎಂಸಿ ಕಾರ್ಯದರ್ಶಿ ಶ್ರೀಮತಿ ಪರಮೇಶ್ವರಿ ಫುಲೇಕರ್ ಅವರು ಇಲಾಖೆಯ ನಿರ್ದೇಶಕರು ಹೈಕೋರ್ಟ್ ನಿರ್ದೇಶನವನ್ನ ಗಾಳಿಗೆ ತೂರಿ ನಗರದ ಹಳ್ಳದಕೇರಿ ತರಕಾರಿ ಮಾರುಕಟ್ಟೆಯಲ್ಲಿರುವಂತಹ ಮಳಿಗೆಗಳನ್ನು ತರಾತುರಿಯಲ್ಲಿ ಲೀಸ್ ಕಮ್ ಸೇಲ್ ಒಪ್ಪಂದ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಮತ್ತು ಇದರಲ್ಲಿ ಭ್ರಷ್ಟಾಚಾರ ನಡೆದಿದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಂದು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಸಾಯಿ ಶಿಂದೆ ಅವರು ತೀವ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಹಳ್ಳದಕೇರಿ ಬಳಿ ನಿರ್ಮಿಸಲಾಗಿರುವಂತಹ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಒಂದು ಮಳಿಗೆಗಳನ್ನ ವ್ಯಾಪಾರಿಗಳಿಗೆ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಡುವಲ್ಲಿ ತೀವ್ರ ಭ್ರಷ್ಟಾಚಾರ ನಡೆದಿದೆ. ಹಿರಿಯ ಅಧಿಕಾರಿಗಳ ಸ್ಪಷ್ಟ ಸೂಚನೆಯ ನಂತರವೂ ಕೂಡ ಎಪಿಎಂಸಿ ಕಾರ್ಯದರ್ಶಿಗಳು ಅಂದ್ರೆ ಶ್ರೀಮತಿ ಪರಮೇಶ್ವರಿ ಅವರು ಮಳಿಗೆ ನೋಂದಣಿ ಮಾಡಿಕೊಟ್ಟಿದ್ದು ಪ್ರತಿ ಮಳಿಗೆಗೆ ಲಕ್ಷಾಂತರ ರೂಪಾಯಿ ಲಂಚ ಪಡೆದಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪವನ್ನ ಸಾಯಿ ಶಿಂದೆ ಅವರು ಮಾಡಿದ್ದಾರೆ. ನೋಂದಣಿ ಮಾಡಿಕೊಡುವಲ್ಲಿ ಹೈಕೋರ್ಟ್ ನಿರ್ದೇಶನ ಪಾಲಿಸಿಲ್ಲ, ನಿರ್ದೇಶಕರ ಅನುಮೋದನೆ ಪಡೆದಿಲ್ಲ.
ಹೀಗೆ ನಿಯಮ ಉಲ್ಲಂಘಿಸಿ ಮಳಿಗೆ ನೋಂದಣಿ ಮಾಡಿಕೊಟ್ಟಿದ್ದು ಭಾರೀ ಭ್ರಷ್ಟಾಚಾರ ನಡೆದಿದೆ. ಕಾರ್ಯದರ್ಶಿ ಅವರನ್ನು ತಕ್ಷಣ ಅಮಾನತು ಮಾಡಬೇಕು. ಮಳಿಗೆ ನೋಂದಣಿ ಪ್ರಕರಣ ಕುರಿತು ಸಂಪೂರ್ಣ ತನಿಖೆ ನಡೆಸಬೇಕು. ಸರ್ಕಾರಕ್ಕೆ ಆಗಿರುವಂಥ ನಷ್ಟವನ್ನು ಸರ್ಕಾರಕ್ಕೆ ಪುನಃ ಪಾವತಿಸುವಲ್ಲಿ ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಸಾಯಿ ಶಿಂದೆ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಅಖಿಲೇಶ್ ಸಾಗರ್, ವಿಶಾಲ್ ದೊಡ್ಡಿ, ಅನಿಲ್ ಕುಮಾರ್ ಮಡ್ಡೆ, ಮಹೇಂದ್ರ ಕುಮಾರ್ ಹೊಸಮನಿ, ವಿನೋದ್ ಶಿಂದೆ, ಅನಿಲ್ ಕುಮಾರ್ ಸಾಂಗ್ವಿ, ಸಂಗಮೇಶ್ ಭಾವಿದೊಡ್ಡಿ ಉಪಸ್ಥಿತರಿದ್ದರು. ಉದ್ದೇಶ ಏನಂದ್ರೆ ಶ್ರೀಮತಿ ಪರಮೇಶ್ವರಿ ಹುಲೇಕರ್, ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ. ಉದ್ದೇಶ ಏನಂದ್ರ ಏನು APMCದಾಗ ಏನು 38 ಏನು ಮಳಿಗೆಗಳು ಇದಾವ. ಆ ಹಂಚಿಕೆಯಾದ ಮಳಿಗೆಗಳೇ ಆದ ವ್ಯಾಪಾರಸ್ಥರುಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದ ಸದರಿ ಅವರುಗಳ ಕೇವಲ 17 ಜನ ಮಾತ್ರ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಉಳಿದ 21 ಜನ ವ್ಯಾಪಾರಸ್ಥರು ಅವರು ಮುಟ್ಟುಗೋಲು ವಿರುದ್ಧ ಯಾವುದೇ ನ್ಯಾಯಾಲಯಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ತರಾತುರಿಯಲ್ಲಿ ಏನು ಇವರು ಅಧಿಕಾರಿಗಳು ಏನಿದ್ದಾರ ಅವರು ನೋಂದಣಿ ಮಾಡಿಕೊಡ್ತಾರೆ 38 ಮಳಿಗೆಗಳಿಗೆ. ಅನುಕೃತವಾಗಿ %12 ದಂಡ ವಸೂಲಿ ಮಾಡದೆ ಸುಮಾರು ಸರ್ಕಾರಕ್ಕ ಎಷ್ಟು ನಷ್ಟ ಮಾಡ್ಯಾರ ಅಂದ್ರ ಇವರು 4 ಕೋಟಿ ಮ್ಯಾಲ ಏನು ಸರ್ಕಾರಕ್ಕ ಒಂದು ಮೋಸ ಮಾಡ್ಯಾರ. ಅವ್ರ ವಿರುದ್ಧನೇ ತನಿಖೆ ಮಾಡಿ ಏನು ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಿ ನಡೆಸಬೇಕು ಮತ್ತು ಏನು ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ಯಾರ ಆ ದುಡ್ಡನ್ನು ವಸೂಲಿ ಮಾಡಿ ಪುನಃ ಸರ್ಕಾರಕ್ಕೆ ಒಲಿಸ್ಕೊಡಿಸ್ಬೇಕು. ಮತ್ತು ಕುಲಂಕಷವಾಗಿ ಏನು ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಒಂದು ತನಿಖೆ ರಚಿಸಿ ಅವ್ರೇನು ಹಗರಣಗಳು ಮಾಡ್ಯಾರ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅದೇ ರೀತಿ ನೋಂದಣಿ ಮಾಡಿಕೊಟ್ಟಿದ್ದು ಪ್ರತಿ ಮಳಿಗೆಗಳಿಗೆ ಲಕ್ಷಾಂತರ ರೂಪಾಯಿ ಏನು ಲಂಚ ತಗೊಂಡಾರ ಅಂತೇಳಿ ಲಂಚ ತಗೊಂಡು ಏನು ನೋಂದಣಿ ಮಾಡ್ಕೊಡ್ತಾರ. ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾರೆ ಲಂಚ ತಗೊಂಡಾರ ಅಂತ. ಯಾಕಂತ ಹೇಳಿದ್ರ ವಿಷಯ ಏನು ಕೋರ್ಟ್ನಲ್ಲಿ ವಿಷಯ ಅದ, ಆದ್ರೂ ಕೂಡ ಆದೇಶಕ್ಕೂ ಏನು ಮೀರಿಯವರು ಏನು ಮಳಿಗೆಗಳು ಏನು ಹೆಚ್ಚಿಗೆ ಮಾಡ್ಯಾರ ಇದು ನಾವು ಖಂಡಿಸ್ತೀವಿ. ಇಲ್ಲವಾದಲ್ಲಿ ಮುಂದುವರುವ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಸಾಯಿ ಶಿಂದೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ. ಭಾರತೀಯ ವಾಯುಪಡೆ ಹಾಗೂ ಜಿಲ್ಲಾಡಳಿತ ಸಹಯೋಗದಲ್ಲಿ ಬೀದರ್ ಕೋಟೆಯ ಮೇಲೆ ಆಗಸ್ಟ್ 30 ಹಾಗೂ 31ರಂದು ಏರ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 30 ಶುಕ್ರವಾರದಂದು ಬೀದರ್ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರಿಗೆ ಬೀದರ್ ಕೋಟೆಯಲ್ಲಿ ಏರ್ ಶೋ ನೋಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂದು ಮಧ್ಯಾಹ್ನ 3 ಗಂಟೆಯೊಳಗೆ ಸಾರ್ವಜನಿಕರು ಬೀದರ್ ಕೋಟೆಯ ಒಂದು ಒಳಗಡೆ ನಿಗದಿತ ಸ್ಥಳದಲ್ಲಿ ಹಾಜರಾಗಿ ಏರ್ ಶೋವನ್ನು ವೀಕ್ಷಣೆ ಮಾಡಬಹುದು. ಆಗಸ್ಟ್ 31ರಂದು ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರರು, ಅವರ ಕುಟುಂಬದವರಿಗೆ ಏರ್ ಶೋನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ಸರ್ಕಾರಿ ನೌಕರರು ಕಡ್ಡಾಯವಾಗಿ ತಮ್ಮ ಕಚೇರಿಯ ಗುರುತಿನ ಚೀಟಿಯನ್ನ ಧರಿಸಿಕೊಂಡು ಅಂದು 3 ಗಂಟೆ ಒಳಗಾಗಿ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಎಲ್ಲ ಶಾಲಾ ಕಾಲೇಜುಗಳ ಒಂದು ಶಿಕ್ಷಕರು, ಪ್ರಾಂಶುಪಾಲರು ತಮ್ಮ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಬೀದರ್ ಕೋಟೆಯೊಳಗೆ ನಿಗದಿತ ಒಂದು ಸ್ಥಳದೊಳಗೆ ಬಂದು ಪ್ರತಿಯೊಬ್ಬರು ಕೂಡ ಏರ್ ಶೋವನ್ನ ನೋಡಬೇಕು, ಆ ಒಂದು ಏರ್ ಶೋವನ್ನ ಸಕ್ಸಸ್ ಮಾಡಬೇಕು ಅನ್ನುವಂಥ ಮಾತನ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಮತ್ತು ಪ್ರಕಟಣೆ ಮೂಲಕವೂ ಕೂಡ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಕವಾಯತು ಒಂದು ಮೈದಾನದಲ್ಲಿ ಸಾರ್ವಜನಿಕರಿಗೆ ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಸೌಹಾರ್ದ ಸಭೆಯನ್ನು ಕರೆಯಲಾಗಿತ್ತು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಶ್ರೀ ಪ್ರದೀಪ್ ಗುಂಟಿ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾ ಎಲ್ಲರೂ ಸೇರಿ ಹಬ್ಬಗಳನ್ನ ಚೆನ್ನಾಗಿ ಆಚರಣೆ ಮಾಡುವಂತ ಸಂಬಂಧವಾಗಿ ಈ ಸಭೆಯನ್ನು ನಾವು ಕರೆದಿದ್ದೇವೆ. ಎಲ್ಲಾ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ. ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಜಿಲ್ಲೆಯಲ್ಲಿ ಆಚರಣೆ ಮಾಡುವುದರ ಜೊತೆಗೆ ನಮ್ಮ ಒಂದು ಪೊಲೀಸ್ ಇಲಾಖೆಯ ಎಲ್ಲ
ಎಲ್ಲ ಸಿಬ್ಬಂದಿಗಳಿಗೆ ಸಹಕಾರವನ್ನು ನೀಡಬೇಕು ಎನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಗಣೇಶ್ ಮಂಡಳಿಯವರು ಸಿಂಗಲ್ ವಿಂಡೋ ಮೂಲಕ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕು. ವಿವಾದಿತ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗಣೇಶ್ಗಳನ್ನ ಕೂಡಿಸಬಾರದು. ಗಣೇಶ ಸಾರ್ವಜನಿಕವಾಗಿ ಕೂಡಿಸುವಾಗ ಒಂದು ಕಮಿಟಿಯನ್ನ ಮಾಡಬೇಕು ಮತ್ತು ತಮ್ಮ ವಾಲಂಟಿಯರ್ಗಳಿಗೆ ID ಕಾರ್ಡ್ಗಳನ್ನ ತಪ್ಪದೇ ಕೊಡಬೇಕು. ಈ ರೀತಿಯಾಗಿ ನಿಯಮಗಳನ್ನ ಪಾಲಿಸಿ ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಹಬ್ಬಗಳನ್ನ ಆಚರಣೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನ SP ಪ್ರದೀಪ್ ಗುಂಟಿ ಅವರು ಹೇಳ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಗಣಪತಿಗಳನ್ನು ಕೂಡಿಸುವ ಸ್ಥಳಗಳಲ್ಲಿ ಸುರಕ್ಷತೆ ದೃಷ್ಟಿಯಿಂದ CCTVಯನ್ನು ಹಚ್ಚಬೇಕು. ಸಾರ್ವಜನಿಕರಿಗೆ ಟ್ರಾಫಿಕ್ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು. ಬ್ಯಾನರ್, ಬಂಟಿಂಗ್ ಯಾವುದೇ ಧರ್ಮ ಮತ್ತು ಜಾತಿಗಳಿಗೆ ಧಕ್ಕೆ ತರುವಂಥವುಗಳನ್ನು ಹಾಕಬಾರದು ಎಂದು ಹೇಳಿದರು. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಲೌಡ್ ಸ್ಪೀಕರ್ ಹಚ್ಚಬಾರ್ದು. ಹೆಚ್ಚಿನ ಶಬ್ದವನ್ನು ಇಟ್ಟು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು. DJಗಳಿಂದ ಹೆಚ್ಚು ಶಬ್ದ ಇಡಬಾರ್ದು. ಮೆರವಣಿಗೆ ಸಂದರ್ಭದಲ್ಲಿ ಹುಡುಗರು ಬೈಕ್ ಸೈಲೆನ್ಸರ್ ಕಿತ್ತಿ ಹೆಚ್ಚು ಶಬ್ದ ಮಾಡುತ್ತಾ ಬೈಕ್ಗಳನ್ನು ಓಡಿಸದಂತೆ ನೋಡ್ಕೊಳ್ಬೇಕು. ಯಾವುದೇ ವಿದ್ಯುತ್ ಅವಘಡಗಳನ್ನು ಸಂಭವಿಸದಂತೆ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಜಿಲ್ಲೆಯಲ್ಲಿ ಎಲ್ಲರೂ ಸೇರಿ ಶಾಂತಿಯುತವಾಗಿ ಆಚರಿಸಬೇಕು ಅನ್ನುವಂಥ ಮಾತನ್ನು ಪ್ರದೀಪ್ ಗುಂಟಿ ಹೇಳಿದರು. ಇದೇ ವೇಳೆ ಹಿರಿಯ ಮುಖಂಡರಾದ ನಂದಕಿಶೋರ್, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರಿ, DYSP ಶಿವನಗೌಡ ಪಾಟೀಲ್, ವಿವಿಧ ಗಣೇಶ್ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರೆ ಹಲವಾರು ಜನರು ಉಪಸ್ಥಿತರಿದ್ದರು. ಸಂದರ್ಭವನ್ನು ಬಳಸ್ಕೋಬೇಡಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮೈಕ್ ಪರ್ಮಿಷನ್ ಯಾವುದೇ ಸಂದರ್ಭ, ಅದು ಹಬ್ಬ ಆಗಲಿ ಇನ್ನೊಂದಾಗಲಿ ಫೆಸ್ಟಿವಲ್, ಮದುವೆಗಾಗಲಿ ಏನೇ ಆಗಲಿ ಮೈಕ್ ಪರ್ಮಿಷನ್ ತಗೊಳ್ಳಲೇಬೇಕು. ಅದೇ ರೀತಿ ಇದಕ್ಕೂ ಕೂಡ ಮೈಕ್ ಪರ್ಮಿಷನ್ ತಗೊಳ್ಳಿ ದಯವಿಟ್ಟು ನಮಗೋಸ್ಕರ. ಆಮೇಲೆ ಪ್ರತಿಯೊಂದು ಗಣಪತಿ ಎಲ್ಲೆಲ್ಲಿ ನಾವು ಗಣಪತಿಯನ್ನು ಸಾರ್ವಜನಿಕವಾಗಿ ಕೂರಿಸ್ತಾ ಇದ್ದೇವೋ ಏನೇನು ಇರಲೇಬೇಕಂತಲ್ಲ, ಮ್ಯಾಂಡೇಟರಿ ಅಲ್ಲ, ಏನೇನು ಇದ್ರೆ ಒಳ್ಳೆಯದಂತ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಒಂದು ಕಮಿಟಿ ಇರಬೇಕು. ಅದು ಆಲ್ರೆಡಿ ಇರುತ್ತದೆ, ಬಟ್ ಒಂದು ಕಮಿಟಿ ಆನ್ ಪೇಪರ್ ಇಟ್ಟುಕೊಳ್ಳಿ. ಕಮಿಟಿಯಲ್ಲಿ ಯಾರ್ಯಾರು ಮುಖಂಡರಿದ್ದಾರೆ, ಯಾರ್ಯಾರು ವಾಲಂಟರಿಗಳಿದ್ದಾರೆ ಅನ್ನೋ ಲಿಸ್ಟ್ ನಮಗೆ ಕೊಡಿ. ಬಿಕಾಸ್ ಈಗ ಈ ಬೀದಿ ಗಣಪತಿ, ಈ ಕಮಿಟಿ ಗಣಪತಿ ಒಳಗಡೆ ಬೇರೆಯವರು ಬಂದು ಸೇರಿಕೊಂಡು ನಿಮ್ಗೆ ಎಷ್ಟು ಜವಾಬ್ದಾರಿ ಇರ್ತದೋ ಈ ಬೀದಿನ ಬಗ್ಗೆ, ಈ ಬೀದರ್ ಸಿಟಿ ಬಗ್ಗೆ ನಿಮಗೆಷ್ಟು ಕಾಳಜಿ ಇರ್ತದೋ ಬೇರೆ ಕಡೆಯಿಂದ ಬಂದವ್ರಿಗೆ ಅಷ್ಟು ಕಾಳಜಿ ಇರಬೇಕಂತ ಇಲ್ಲ. 1 ಡೇ ವಿಸಿಟರ್, 2 ಡೇ ವಿಸಿಟರ್ಸ್ ಇರ್ತಾರೆ. ಜಸ್ಟ್ ಹಬ್ಬ ಹಿಂಗ್ ಮಾಡ್ತಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ. ಅವರನ್ನು ನಾವು ಸ್ವಲ್ಪ ಬೇರ್ಪಡಿಸಿ ಅವರನ್ನು ಸಪರೇಟ್ ಮಾಡಿ ನೋಡ್ಕೋಬೇಕಂದ್ರೆ ನಮಗೆ ಕಂಪ್ಲೀಟ್ ಆಗಿ ಮುಖಂಡರು ಯಾರು, ವಾಲಂಟಿಯರ್ಗಳು ಯಾರು ಅನ್ನುವ ಒಂದು ನಮಗೆ ಮಾಹಿತಿ ಇರಬೇಕು. ಅದಕ್ಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ನಿಮ್ಮ ಕಡೆಯಿಂದ ಒಂದು ಐಡಿಗಳನ್ನು ಅವರಿಗೆ ದಯವಿಟ್ಟು ವಿತರಿಸಿ. ಐಡಿಗಳು ಜಸ್ಟ್ ನಮ್ಮ ಗಮನ ಕೂಡ ತಗೊಂಡು ಬನ್ನಿ, ಈ ರೀತಿ ನಾವು ಐಡಿಗಳನ್ನು ಕೊಡ್ತಾ ಇದ್ದೇವೆ, ಇಂಥವ್ರನ್ನ ನಾವು ವಾಲಂಟಿಯರ್ಗಳನ್ನಾಗಿ ಗುರುತಿಸಿದ್ದೇವೆ ಅಂತ ದಯವಿಟ್ಟು ನಮ್ಮ ಗಮನ ಕೂಡ ತಗೊಂಡು ಬನ್ನಿ. ಅಂಡ್ ನಮ್ಮ ಕಡೆಯಿಂದ ನಾವು ಸಿಬ್ಬಂದಿಗಳನ್ನ ಹೆಚ್ಚಾಗಿ ಬೇರೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಇಂದ ಕೇಳಿಕೊಂಡು ಪ್ರತಿಯೊಂದು ಸಾರ್ವಜನಿಕ ಗಣಪತಿಗಳಿಗೆ ಅಟ್ಲೀಸ್ಟ್ ಒಬ್ಬ ಹೋಮ್ ಗಾರ್ಡ್ ಆದ್ರೂ ಇರುವ ರೀತಿ ನಾವು ನೋಡ್ಕೊಳ್ತೇವೆ. ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಳ್ಳೆಯದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡ ಅದು ಒಳ್ಳೆಯದಂತ ನಾನು ನಂಬ್ತಾ ಇದ್ದೇನೆ. ಸೊ ಅಟ್ಲೀಸ್ಟ್ ಒಬ್ಬ ಹೋಮ್ ಗಾರ್ಡ್ ಆದ್ರೂ ಇರ್ತಾರೆ. ನನ್ನೊಂದೇ ರಿಕ್ವೆಸ್ಟ್, ಅವರು ನಿಮ್ಮನ್ನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಮನ್ನು ನಿಯಂತ್ರಿಸುವುದಕ್ಕೆ ಅಥವಾ ನಿಮ್ಮ ಸಂತೋಷವನ್ನ ಕಟ್ ಮಾಡಕ್ಕೆ ಅವರು ಅಲ್ಲಿಗೆ ಬರ್ತಾ ಇಲ್ಲ, ನಿಮಗೆ ಸಪೋರ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಸೊ ದಯವಿಟ್ಟು ಅವರೊಟ್ಟಿಗೆ ಕೋಆರ್ಡಿನೇಟ್ ಮಾಡಿ. ಹಾಗೂ ದೊಡ್ಡ ಗಣೇಶಗಳು ಎಲ್ಲರಿಗೂ ಶಕ್ತಿ ಇರಲ್ಲ, ಬಟ್ ಎಲ್ಲೆಲ್ಲಿ ನಾವು ಸಾರ್ವಜನಿಕವಾಗಿ ದೊಡ್ಡ ಗಣೇಶಗಳನ್ನು ನಾವು ಕಂಡರಲ್ಲಿ ಕೂರಿಸ್ತಾ ಇದ್ದೇವೋ ಒಂದು ಟೆಂಪರರಿಲಿ ಒಂದು CCTV ಅಳವಡಿಸಿಕೊಳ್ಳಿ ಅಂತ ನನ್ನ ವಿನಂತಿ. ಈಗ ಹೇಳಿದ್ದಾರೆ DYSP ಅವರು, ಆ ಘಟನೆ ಬೆಳಕಿಗೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸತ್ಯ ಯಾಕೆ ಯಾವ ರೀತಿ ಬೆಳಕಿಗೆ ಬಂದಿದೆ ಅಂದ್ರೆ ಕೇವಲ CCTV ಇದ್ದಿದ್ದರಿಂದ. ನಮ್ಮ ಹ್ಯೂಮನ್ ಎರರ್ಸ್ ನಮ್ಗೆ ಇರ್ತವೆ, ವಾಲಂಟಿಯರ್ಗಳು ಕೂಡ ಇರ್ತಾರೆ, ಮಲ್ಕೊಳ್ತಾರೆ. ಎಲ್ಲರೂ ಎಚ್ಚರಿಕೆಯಲ್ಲಿ ಇರಬೇಕಂತ ಏನಿಲ್ಲ. ಸೊ ಮೆಷಿನ್ ವಿ ವಿಲ್ ಟೇಕ್ ಯೂಸ್ ಆಫ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋಣ. ಒಂದು 5-6 ದಿನಕ್ಕೆ ಟೆಂಪರರಿ ಆಗಾದ್ರೂ ಸಹ ದಯವಿಟ್ಟು CCTV ಅಳವಡಿಸಿಕೊಳ್ಳೋಣ. ಅದೇ ರೀತಿ ಪ್ರೊಸೆಷನ್ ಯಾವುದೇ ರೀತಿಯ ಟ್ರಾಫಿಕ್ಗೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ಪ್ರೊಸೆಷನ್ ನಾವು ಮೇಂಟೈನ್ ಮಾಡಿಕೊಳ್ಳೋಣ. ಇನ್ನೂ ಹೇಳಬೇಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಹಿಂದಿನ ವರ್ಷ ಯಾವ ರೀತಿ ನಾವು ಮೆರವಣಿಗೆ, ಯಾವ ರೂಟಲ್ಲಿ ಮೆರವಣಿಗೆ ಮಾಡಿದ್ದೇವೋ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಹಳೆಯ ರೂಟ್ಗಳಿಗೆ ನಾವು ಸ್ಟಿಕ್ ಆನ್ ಆಗೋದು ಅತ್ಯುತ್ತಮ. ಬಿಕಾಸ್ ಪಬ್ಲಿಕ್ಕು ಪ್ರಿಪೇರ್ ಆಗಿರ್ತಾರೆ, ಅವ್ರಿಗೇನು ಹೊಸದಾಗಿ ಅನಿಸಂಗಿಲ್ಲ, ಪಬ್ಲಿಕ್ಕು ಪ್ರಿಪೇರ್ ಆಗಿರ್ತಾರೆ. ಅಲ್ಲಿ ಬೇರೆ ಈಗ ನಾವು ಗಣೇಶ ಪ್ರೊಸೆಷನ್ ಮಾಡುವಾಗ ಮಸೀದಿಗಳು ಬರ್ಬೋದು, ಚರ್ಚ್ಗಳು ಬರ್ಬೋದು, ಅವ್ರಿಗೂ ಏನು ಸಮಥಿಂಗ್ ಏನೋ ಹೊಸದಾಗಿ ಏನಪ್ಪ ಹಿಂದಿನ ವರ್ಷ ಇಲ್ಲ, ಈ ಸತಿ ಹೊಸದಾಗಿ ನಮ್ಮ ಮುಂದೆ ಇವರು ಪ್ರೊಸೆಷನ್ ಮಾಡ್ತಿದ್ದಾರೆ ಅನ್ನುವ ಸಂಶಯನೂ ಅವ್ರಿಗೆ ಬರೋದಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಓಲ್ಡ್ ಈಸ್ ಗೋಲ್ಡ್.
ಬೆಟರ್ ಟು ಸ್ಟಿಕ್ ಟು ಓಲ್ಡ್ ಹಳೆಯ ಪ್ರೊಸೆಷನ್ ರೂಟ್ಸ್ಗೆ ಸ್ಟಿಕ್ ಆನ್ ಆಗಿರುವುದು ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.